ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಶಿವನ ಅನೇಕ ಅವತಾರಗಳಲ್ಲಿ ಆಂಜನೇಯನು ಪ್ರಮುಖ ಸ್ಥಾನವನ್ನು ಪಡೆದಿದ್ದಾನೆ ಮತ್ತು 11ನೇ ರುದ್ರಾವತಾರ ಎಂದು ಪರಿಗಣಿಸಲಾಗಿದೆ. ಈತ ರಾಮನ ಕಟ್ಟ ಭಕ್ತ, ಪ್ರೀತಿ, ಭಕ್ತಿ ಮತ್ತು ಶೌರ್ಯದ ಪ್ರತೀಕ. ಈತ ಹೆಚ್ಚು ಶಕ್ತಿಶಾಲಿ ಆದರೆ ವಿನಮ್ರ. ಭಗವಾನ್ ಶಿವನ ಒಂದು ಅಂಶವು ವಾಯುದೇವರಿಂದ ಅಂಜನಾದೇವಿಯ ಗರ್ಭಕ್ಕೆ ಕೊಂಡೊಯ್ಯಲ್ಪಟ್ಟಿತು ಎಂದು ಹೇಳಲಾಗುತ್ತದೆ. ಆದ್ದರಿಂದ ಈತನನ್ನ ಪವನಪುತ್ರ ಎಂದು ಹೆಸರಿಸಲಾಗಿದೆ. ಹನುಮಂತನು ಶಿಸ್ತನ್ನು ಪ್ರೀತಿಸುತ್ತಾನೆ. ಅದಕ್ಕಾಗಿಯೇ ಹನುಮಂತನ ಭಕ್ತರು ಸಹ ಶಿಸ್ತನ್ನು ಅನುಸರಿಸುತ್ತಾರೆ. ಹನುಮಂತನು ತನ್ನ ಭಕ್ತರ ಎಲ್ಲ ತೊಂದರೆಗಳನ್ನು ಬಹುಬೇಗ ನಿವಾರಿಸುತ್ತಾನೆ. ಅಂದರೆ ಹನುಮಂತನು ತನ್ನ ಭಕ್ತರನ್ನು ಸಂಕಟಗಳಿಂದ ದೂರವಿಡುತ್ತಾನೆ. ಹನುಮಂತನ ತನ್ನೆಲ್ಲ ಭಕ್ತರ ಸಂಕಟಗಳನ್ನು ದೂರವಾಗಿಸುವುದರಿಂದ ಆತನನ್ನು ಸಂಕಟಮೋಚನ ಎಂದು ಕರೆಯುತ್ತಾರೆ. ಹಿಂದೂ ಧರ್ಮದಲ್ಲಿ ಪ್ರತಿದಿನವೂ ತನ್ನದೇ ಆದ ವಿಶಿಷ್ಟತೆಯನ್ನು ಒಳಗೊಂಡಿದೆ. ಪ್ರತಿದಿನವೂ ಒಂದೊಂದು ದೇವರನ್ನು ಪೂಜಿಸಲಾಗುತ್ತದೆ. ಅದೇ ರೀತಿ ಮಂಗಳವಾರ ಮತ್ತು ಶನಿವಾರದ ದಿನದಂದು ಭಗವಾನ್ ಹನುಮಂತನನ್ನು ಪೂಜಿಸಲಾಗುತ್ತದೆ. ಈ ದಿನಗಳಲ್ಲಿ ಹನುಮಂತನನ್ನು ಪೂಜಿಸುವುದರಿಂದ ಶನಿ ಮತ್ತು ಮಂಗಳ ಗ್ರಹಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತದೆ ಮತ್ತು ಅನೇಕ ರೀತಿಯ ಅಡೆತಡೆಗಳು ನಾಶವಾಗುತ್ತದೆ ಎಂದು ಹೇಳಲಾಗಿದೆ. ಹನುಮಾನ್ ಚಾಲಿಸವನ್ನ ಮಹಾನ್ ಸಂತ ಗೋಸ್ವಾಮಿ ತುಳಸಿದಾಸರ ಕಾವ್ಯ ಸಂಯೋಜನೆಯಾಗಿದೆ. ತುಳಸಿದಾಸರನ್ನ ಸಂತ ವಾಲ್ಮೀಕಿಯ ಅವತಾರವೆಂದು ಪರಿಗಣಿಸಲಾಗಿದೆ. ಹರಿದ್ವಾರದಲ್ಲಿ ನಡೆದ ಕುಂಭಮೇಳದಲ್ಲಿ ತುಳಸಿದಾಸರು ಸಮಾಧಿ ಸ್ಥಿತಿಯಲ್ಲಿ ಹನುಮಾನ್ ಚಾಲಿಸವನ್ನು ರಚಿಸಿದರು ಎಂದು ನಂಬಲಾಗಿದೆ. ಚಾಲಿಸ ಎಂದರೆ 40 ಮತ್ತು ಈ ಪ್ರಸಿದ್ಧ ಸಂಯೋಜನೆಯು ಹನುಮಂತನ ಸ್ತುತಿಗಾಗಿ 40 ಪದ್ಯಗಳನ್ನು ಹೊಂದಿದೆ. ಹನುಮಾನ್ ಚಾಲಿಸವನ್ನು ಪಠಿಸುವವರು ಹನುಮಂತನ ಅನಂತ ಕೃಪೆಗೆ ಪಾತ್ರರಾಗುತ್ತಾರೆ ಎಂದು ಸಂತ ತುಳಸಿದಾಸರು ಹೇಳುತ್ತಾರೆ. ಇದು ಸರಳ ಮತ್ತು ಆಳವಾದದ್ದು. ಹನುಮಾನ್ ಚಾಲಿಸವನ್ನು ಓದುವಾಗ ಅಥವಾ ಕೇಳುವಾಗ ಹನುಮಂತನ ಅತೀಂದ್ರಿಯ ಶಕ್ತಿಯನ್ನು ಅನುಭವಿಸಬಹುದು. ಸಕಾರಾತ್ಮಕ ಶಕ್ತಿಯನ್ನು ಪಡೆಯಲು ಭಕ್ತರು ದಿನಕ್ಕೆ 40 ಬಾರಿ ಪದ್ಯವನ್ನು ಓದಬೇಕೆಂದು ಕವಿ ತುಳಸಿದಾಸರು ಶಿಫಾರಸು ಮಾಡಿದ್ದಾರೆ. ಸಂತ ತುಳಸಿದಾಸರಿಂದ ರಚಿಸಲ್ಪಟ್ಟ ಹನುಮಾನ್ ಚಾಲಿಸವನ್ನು ಪ್ರತಿನಿತ್ಯ ಲಕ್ಷಾಂತರ ಮಂದಿ ಪಾರಾಯಣ ಮಾಡುತ್ತಾರೆ. ಹನುಮಾನ್ ಚಾಲಿಸ ಕೇವಲ ಶ್ಲೋಕವಲ್ಲ, ಅದರಲ್ಲಿ ಇಡೀ ಬ್ರಹ್ಮಾಂಡದ ರಹಸ್ಯವೇ ಅಡಗಿದೆ. ಉದಾಹರಣೆಗೆ, ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರವೆಷ್ಟು ಎಂಬುದನ್ನು ಸಂತ ತುಳಸಿದಾಸರು 15ನೇ ಶತಮಾನದಲ್ಲೇ ಹೇಳಿದ್ದರು. ಅದರಲ್ಲಿನ 40 ಶ್ಲೋಕಗಳು 40 ಬಗೆಯ ದೋಷಗಳನ್ನು ನಿವಾರಣೆ ಮಾಡುತ್ತವೆ ಎಂಬ ಉಲ್ಲೇಖವಿದೆ. ಇದು ದೇಹ ಮತ್ತು ಮನಸ್ಸು ಕ್ರಿಯಾಶೀಲವಾಗಿರಲು ಸಹಾಯ ಮಾಡುತ್ತದೆ. ಆತಂಕ ಮತ್ತು ಖಿನ್ನತೆಯಿಂದ ಬಳಲುತ್ತಿರುವ ಜನರಿಗೆ ಇದು ಅತ್ಯುತ್ತಮ ಪರಿಹಾರವಾಗಿದೆ. ನಿತ್ಯ ಬೆಳಗ್ಗೆ ಅಥವಾ ಸಂಜೆ ಹನುಮಾನ್ ಚಾಲಿಸ ಪಠಿಸಿ. ಅಲ್ಲದೆ ಅದನ್ನು ಜಪಿಸುವ ಮೊದಲು ಕೈ ಮತ್ತು ಪಾದಗಳನ್ನು ಸರಿಯಾಗಿ ತೊಳೆಯುವುದು ಮುಖ್ಯ. ಪ್ರತಿದಿನ 40 ಪದ್ಯಗಳನ್ನು ಓದಲು ಸುಮಾರು 8 ರಿಂದ 10 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ಹನುಮಾನ್ ಚಾಲಿಸ ಪಠಣಕ್ಕೆ ವಿಶೇಷ ಕಾರಣವಿದೆ. ಒಬ್ಬರ ಪ್ರಾರ್ಥನೆಗೆ ಉತ್ತರಿಸಲು ಮತ್ತು ಅಪಾರ ಪುಣ್ಯವನ್ನು ಪಡೆಯಲು 40 ಶ್ಲೋಕಗಳನ್ನು 40 ದಿನಗಳವರೆಗೆ ಪಠಿಸಬೇಕು. ದೈವಿಕ ಚಾಲಿಸವು ತುಂಬ ಶಕ್ತಿಯುತವಾಗಿದೆ. ಒಬ್ಬರು ಈ ಚಾಲಿಸವನ್ನು ಸಂಪೂರ್ಣ ನಂಬಿಕೆ ಮತ್ತು ಭಕ್ತಿಯಿಂದ ಪಠಿಸಿದರೆ 8 ಮೂರ್ತಿಗಳು, 12 ಜ್ಯೋತಿರ್ಲಿಂಗಗಳು, 5 ಮುಖಗಳು ಮತ್ತು 15 ಕಣ್ಣುಗಳ ದರ್ಶನವನ್ನು ಹೊಂದುವ ಅರ್ಹತೆಯನ್ನು ಗಳಿಸುತ್ತಾರೆ. ಯಾವ ಮನುಷ್ಯ ಹನುಮಾನ್ ಚಾಲಿಸವನ್ನು 100 ದಿನಗಳಿಗೆ 100 ಬಾರಿ ಹೇಳುವನೋ ಅವನು ಹುಟ್ಟು ಮತ್ತು ಸಾವುಗಳ ಚಕ್ರದಿಂದ ಮುಕ್ತನಾಗಿ ದಿವ್ಯವಾದ ಮಹಾಸುಖವನ್ನು ಅನುಭವಿಸುತ್ತಾನೆ ಎಂಬ ನಂಬಿಕೆ ಇದೆ. ಹನುಮಾನ್ ಚಾಲಿಸ ಪಾರಾಯಣವನ್ನು ಪ್ರಾರಂಭಿಸುವ ಮೊದಲು ಪ್ರಭು ಶ್ರೀರಾಮನನ್ನು ಸ್ಮರಿಸಬೇಕು. ಹನುಮಂತ ದೇವರ ಮೂರ್ತಿಯ ಮುಂದೆ ಕಮಂಡಲದಲ್ಲಿ ನೀರನ್ನು ಇರಿಸಿ ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಹನುಮಾನ್ ಚಾಲಿಸ ಪಠಿಸುವುದು ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ. ಹನುಮಾನ್ ಚಾಲಿಸ ಪಠಿಸಿದ ನಂತರ ಆ ನೀರನ್ನು ಪ್ರಸಾದದ ರೂಪದಲ್ಲಿ ಸ್ವೀಕರಿಸಬೇಕು. ಅಲ್ಲದೆ ಈ ನೀರನ್ನು ಮನೆಯ ಮೂಲೆ ಮೂಲೆಗಳಲ್ಲಿ ಸಿಂಪಡಿಸಬೇಕು. ಇದನ್ನು ಮಾಡೋದ್ರಿಂದ ಮನೆಯ ಋಣಾತ್ಮಕ ಶಕ್ತಿಯು ನಾಶವಾಗುತ್ತದೆ.
ಹಾಗಿದ್ರೆ ತಡ ಯಾಕೆ? ಹನುಮಾನ್ ಚಾಲಿಸ ಪಾರಾಯಣ ಮಾಡೋದ್ರಿಂದ ಆಗುವ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ. ರಾಮಾಯಣದ ಸಂದರ್ಭದಲ್ಲಿ ಭಗವಾನ್ ಹನುಮಂತನು ರಾವಣನಿಂದ ಶನಿಯನ್ನ ರಕ್ಷಿಸಿರುತ್ತಾನೆ. ಈ ಕಾರಣದಿಂದ ಹನುಮಂತನ ಭಕ್ತರಿಗೆ ಯಾವುದೇ ತೊಂದರೆಯನ್ನು ನೀಡುವುದಿಲ್ಲವೆಂದು ಶನಿ ಭರವಸೆಯನ್ನ ನೀಡಿರುತ್ತಾನೆ. ಯಾವ ವ್ಯಕ್ತಿ ಶನಿ ದೋಷವನ್ನು, ಸಾಡೆ ಸಾತಿ ಶನಿ ದೋಷವನ್ನು ಮತ್ತು ಶನಿ ಮಹಾದಶ ಸೇರಿದಂತೆ ಶನಿಗೆ ಸಂಬಂಧಿಸಿದಂತಹ ಇನ್ನಿತರ ಸಮಸ್ಯೆಗಳನ್ನು ತಮ್ಮ ಜೀವನದಲ್ಲಿ ಎದುರಿಸುತ್ತಿದ್ದರೆ ಅವರು ಪ್ರತಿನಿತ್ಯ ಸಾಧ್ಯವಾಗದಿದ್ದರೆ ಮಂಗಳವಾರ ಮತ್ತು ಶನಿವಾರದಂದು ತಪ್ಪದೆ ಹನುಮಾನ್ ಚಾಲಿಸವನ್ನು ಪಠಿಸಬೇಕು. ದುಸ್ವಪ್ನಗಳಿಂದ ತೊಂದರೆಯನ್ನು ಅನುಭವಿಸುತ್ತಿದ್ದರೆ ರಾತ್ರಿ ಮಲಗುವ ಮುನ್ನ ವ್ಯಕ್ತಿಯು ಹನುಮಾನ್ ಚಾಲಿಸವನ್ನು ಸಂಪೂರ್ಣ ಭಕ್ತಿಯಿಂದ ಪಠಿಸುವುದರಿಂದ ತನ್ನ ಜೀವನದಲ್ಲಿರುವ ಅಡೆತಡೆಗಳನ್ನು, ತೊಂದರೆಗಳನ್ನು ಮೀರಬಹುದು. ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಹನುಮನ ದೈವಿಕ ರಕ್ಷಣೆಯು ದೊರೆಯುತ್ತದೆ. ಹನುಮಾನ್ ಚಾಲಿಸಾದ ಪಠಣೆಯಿಂದ ನಮ್ಮಲ್ಲಿನ ಸೋಮಾರಿತನ ಮತ್ತು ಆಲಸ್ಯ ನಿವಾರಣೆಯಾಗುವುದು. ದಿನಪೂರ್ತಿ ಉತ್ಸುಕರಾಗಿರಬಹುದು. ಹನುಮಾನ್ ಚಾಲಿಸವು ವ್ಯಕ್ತಿಯ ತಲೆನೋವು, ನಿದ್ರಾಹೀನತೆ, ಆತಂಕ, ಖಿನ್ನತೆ ಸೇರಿದಂತೆ ಇನ್ನಿತರ ಆರೋಗ್ಯದ ಸಮಸ್ಯೆಗಳನ್ನು ದೂರವಾಗಿಸುತ್ತದೆ. ಕುಟುಂಬ ಸದಸ್ಯರ ನಡುವಿನ ಭಿನ್ನಾಭಿಪ್ರಾಯ ನಾಶವಾಗುವುದು. ವಾದ ವಿವಾದಗಳು ದೂರಾಗುವುದು. ಜೀವನದಲ್ಲಿ ಏಕತೆ, ಸಂತೋಷ, ಸಮೃದ್ಧಿ, ಶಾಂತಿ ಮತ್ತು ಸಂತೋಷ ನೆಲೆಯಾಗುವುದು. ಸಂಬಂಧಗಳ ನಡುವೆ ಸಾಮರಸ್ಯವನ್ನು ಹೆಚ್ಚಿಸುತ್ತದೆ. ಸೀತಾರಾಮರ ಪ್ರಾರ್ಥನೆಗಳು ಆಧ್ಯಾತ್ಮಿಕ ಜ್ಞಾನೋದಯದ ಹಾದಿ ಎಂದು ಹನುಮಂತನು ತಿಳಿಸುತ್ತಾನೆ. ಹನುಮಂತನ ಮಾರ್ಗದರ್ಶನದಿಂದ ಮನುಕುಲಕ್ಕೆ ಆಧ್ಯಾತ್ಮಿಕ ಸದಾಚಾರದ ಹಾದಿ ಸುಗಮವಾಗುತ್ತದೆ. ಆತ್ಮವಿಶ್ವಾಸವಿಲ್ಲದವರು ಮತ್ತು ವಿಷಯಗಳ ಬಗ್ಗೆ ಭಯಪಡುವವರು ಹನುಮಾನ್ ಚಾಲಿಸವನ್ನು ಓದಬೇಕು. ಪ್ರಯಾಣಕ್ಕೆ ಹೊರಡುವ ಮೊದಲು ಹನುಮಾನ್ ಚಾಲಿಸವನ್ನು ಓದುವುದು ಪ್ರಯಾಣವು ಉತ್ತಮವಾಗಿ ಸಾಗುತ್ತದೆ ಎಂದು ಖಚಿತಪಡಿಸುತ್ತದೆ. ಉದ್ಯೋಗ ಸಂದರ್ಶನಗಳಿಗೆ ಹೋಗುವಾಗ ಈ ಚಾಲಿಸವನ್ನು ಓದಿದರೆ ಅನುಕೂಲಕರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಎಂದು ನಂಬಲಾಗಿದೆ. ಕಾನೂನು ತೊಡಕುಗಳು, ಮೊಕದ್ದಮೆಗಳು, ಸೆರೆವಾಸದಿಂದ ಮುಕ್ತಿ ಪಡೆಯಲು, ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಲು ದಿನಕ್ಕೆ 100 ಬಾರಿ ಚಾಲಿಸವನ್ನು ಪಠಿಸಬೇಕು. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಸುಖ, ಸಂತೋಷ, ಸಮೃದ್ಧಿ ತರುವ ಹನುಮಾನ್ ಚಾಲಿಸ ಪಠಣದ ಮಹತ್ವ. ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್. ಟೇಕ್ ಕೇರ್. ಬಾಯ್.